ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ ಹೀಗೇನೆ 4 ಗೋಡೆ ಮಧ್ಯ ಕತ್ಲೆ ರೂಮ್ ಅಲ್ಲಿ ಫಿಸಿಕಲಿ ಮೆಂಟಲಿ ಎರಡನ್ನೂ ವೀಕ್ ಏನು ಅರಿವೇ ಇಲ್ಲರಂತ ಎಳೆ ಮಗು ಜವಾಬ್ದಾರಿ. ಇದು ನನ್ನ ಒಬ್ಳು ಕತೆ ಅಲ್ಲ, ಎಷ್ಟೋ ತಾಯಂದಿರ ಕತೆ. ಫ್ರಂಟ್ ಫೇಸ್ ನಂದು ಅಷ್ಟೇ. ಒಂದ್ ಕಡೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬಾ ಆಗತ್ತೆ, ಇನ್ನೊಂದ್ ಕಡೆ ನಿದ್ದೆ ಇರಲ್ಲ, ಇನ್ನೊಂದ್ ಕಡೆ ಯೋಚನೆ ಮಾಡೋಣ ಅಂತ ಹೇಳಿದ್ರೆ ನಮಗ್ ಪ್ರೈವೇಸಿನೂ ಇರಲ್ಲ, ಆ ಟೈಮು ಇರಲ್ಲ. ಯಾಕಂದ್ರೆ ಮಗುಗೆ ಅಷ್ಟೇ ಅಟೆನ್ಷನ್ ಕೊಡ್ಬೇಕಾಗತ್ತೆ. ನನಗ್ ತುಂಬಾ ಸುಸ್ತಾಗ್ತದೆ ಅಂತ ಹೇಳಿದ್ರೆ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡೋರು ಯಾರು ಇರಲ್ಲ. ಈ ಟೈಮಲ್ಲಿ ಅಮ್ಮಂದಿರು ಡಿಪ್ರೆಷನ್ ಹೋಗೋದು, ಮನೇಲಿರೋರು ಒಬ್ರೆ ಏನ್ ಅಡ್ಗೆ ಮಾಡ್ಕೋಬೇಕು, ಯಾಕೆ ಮಾಡ್ಕೊಬೇಕು, ಮಗುಗೆ ಟೈಮ್ ತಿನ್ಸೋದು ಅಷ್ಟು ಸಾಕು. ಇನ್ನು ರಾತ್ರಿ ಹಸ್ಬೆಂಡ್ ಬಂದಾಗ ಹಸ್ಬೆಂಡ್ ಬಿಸಿ ಬಿಸಿಯಾಗಿ ಏನಾದ್ರು ಒಳ್ಳೆ ಅಡ್ಗೆ ಮಾಡ್ಕೊಡೋದು. ನಮ್ಗೆ ಗೊತ್ತಿಲ್ಲದೆ ನಮ್ ಮೋಸ್ಟ್ ವೀಕೆಸ್ಟ್ ಪಾಯಿಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ನಮ್ ಬಾಡಿನ, ಅದೇ ಟೈಮಲ್ಲಿ ನಾವು ನಮ್ ಬಾಡಿನ ಇನ್ನ ವೀಕ್ ಮಾಡ್ತಾ ಹೋಗ್ತೀವಿ. ಮೆಂಟಲಿನೂ ಕುಗ್ತೀವಿ, ಫಿಸಿಕಲಿನೂ ಕುಗ್ತೀವಿ. ಹೇಳ್ಬೇಕಂದ್ರೆ ಮಗು ಹುಟ್ಟಿದಾಗ ತಾಯಿ ಕೂಡ ಪುನರ್ಜನ್ಮ ತಗೊಂಡಿರ್ತಾಳೆ ಅಂತಾರೆ. ಆದ್ರೆ ಈ ಪುನರ್ಜನ್ಮ ತಗೊಂಡಿರೋ ತಾಯಿನ ಕೇರ್ ಮಾಡೋದು ತುಂಬಾ ಕಮ್ಮಿ ಜನಕ್ಕೆ ಸಿಕ್ಕಿರೋ ಭಾಗ್ಯ. ಇನ್ನು ಆ ಭಾಗ್ಯ ಸಿಗದೇ ಇರೋಂತ ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಒಂದೇ ಹೇಳೋದು, ಆ ಭಾಗ್ಯನ ನಮಗ್ ನಾವೇ ತಂದು. ತಾಯಿ ಚೆನ್ನಾಗಿದ್ರೇನೆ ಮಗು ಚೆನ್ನಾಗಿರಕ್ ಸಾಧ್ಯ, ತಾಯಿ ಇಲ್ದೆ ಮಗು ಇಲ್ಲ. ನಾನ್ ಡಿಸೈಡ್ ಮಾಡಿದ್ ಇಷ್ಟನೇ, ನನ್ ಮಗಳಗ್ ನಾನ್ ಬೇಕು, ಆ ಟೆನಿಕಾಸ್ಟ್ ಬೇಕೇ ಬೇಕು. ನನ್ ಜಾಗನ ಬೇರೆ ಯಾರು ತುಂಬಸಕ್ ಆಗಲ್ಲ, ನನ್ ಪ್ರೀತಿನ ಬೇರೆ ಯಾರು ಕೊಡಕ್ಕಾಗಲ್ಲ. ಹಾಗಿದ್ಮೇಲೆ ನಾನ್ ಚೆನ್ನಾಗಿ ನಾನ್ ಗಟ್ಟಿಯಾಗಿರೋದು ತುಂಬಾ ಇಂಪಾರ್ಟೆಂಟ್. ನನ್ ಜೀವನದ ಬೆಳಕನ್ನ ನಾನೇ ಕಂಡ್ಕೊಂಡೆ, ನಾನೇ ತಗೊಬಂದೆ. ನಿಮ್ಗೂ ಹೇಳೋದಿಷ್ಟೇನೆ, ನಿಮ್ ಜೀವನದ ಬೆಳಕನ್ನ ನೀವೇ ತಗೊಂಡ್ಬರ್ಬೇಕು. ಅದನ್ನ ಯಾರ ಕೈಲೂ ಇರಲ್ಲ, ಅದ್ ನಿಮ್ ಕೈಲೇ ಇರುತ್ತೆ. ನಾನು ಈ ಲೈಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ.